ಸಿನಾರಿಯೋ ಈ ಆರ್ ಸಿ ಬಿ ಸಿನಾರಿಯೋ ಪ್ಲೇ ಆಫ್ ಕ್ವಾಲಿಫೈ ಆಗುತ್ತೆ ಅಂತ ಒಂದು ಸಿನಾರಿಯೋ ಸ್ಟಾರ್ಟ್ ಆದಾಗಿಂದ ಒಂದಲ್ಲ ಒಂದು ಮ್ಯಾಚು ಈ ಮ್ಯಾಚ್ ಗೆಲ್ಲಬೇಕು, ಆ ಮ್ಯಾಚ್ ಗೆಲ್ಲಬೇಕು, ಈ ಮ್ಯಾಚ್ ಸೋಲ್ಬೇಕು, ಇನ್ಫ್ಯಾಕ್ಟ್ ಈ ಟೀಮ್ ಸೋಲ್ಬೇಕು, ಆ ಟೀಮ್ ಸೋಲ್ಬೇಕು ಅನ್ನೋದು ಆರ್ ಸಿ ಬಿ ಸಿನಾರಿಯೋ ಅಂತೂ ಇದ್ದಿದ್ದೆ. ಅದೇ ಥರ ಇವತ್ತಿನ ಮ್ಯಾಚ್ ಕೂಡ ಅದೇ ಥರನೇ ಇದ್ದಿದ್ದು. ಎಲ್ ಎಸ್ ಜಿ ಸೋಲ್ಬೇಕು, ಡಿ ಸಿ ಗೆಲ್ಲಬೇಕು. ಎಸ್ ಅಂದ್ಕೊಂಡಂಗೆ ಇವತ್ತು ಡಿ ಸಿ 19 ರನ್ನಿಂದ ವಿಕ್ಟ್ರಿ ಗಳಿಸ್ಕೊಂಡಿರೋದು. ಸೊ ಇದು ಆರ್ ಸಿ ಬಿ ಅಭಿಮಾನಿಗಳಿಗೆ, ಆರ್ ಸಿ ಬಿ ಟೀಮ್ಗೆ ಇದೊಂಥರ ಖುಷಿಯನ್ನು ತಂದುಕೊಟ್ಟಿದೆ. ಯಾಕಂದರೆ ಆ ಥರ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಡೆಲ್ಲಿಯವರು. ಎಸ್, ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಗಂಟೆ ಸಿಂಬಲ್ನ ಟಂಗ್ ಅಂತ ಹೊಡೀರಿ. ಸೊ ನೋಟಿಫಿಕೇಷನ್ಸ್ನ ಆನ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಪ್ರತಿಯೊಂದು ವೀಡಿಯೋನು ನಿಮಗೆ ಮೊದಲು ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಸೊ ಇದೇ ಥರ ನಮ್ಮ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ನಾವು ವೀಡಿಯೋಸ್ನ ಮಾಡ್ತಾ ಇರ್ತೀವಿ. ಎಸ್, ಇನ್ನು ಮ್ಯಾಚ್ ಬಗ್ಗೆ ಮಾತಾಡೋದಾದರೆ ಲಕ್ನೋ ಸೂಪರ್ ಜೆಂಟ್ಸ್ ಟಾಸ್ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಡೆಲ್ಲಿ ಟೀಮ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಜಾಕ್ ಫ್ರೆಜರ್ ಅವರು 2ನೇ ಬಾಲೇ ಔಟ್ ಆಗಿಬಿಡ್ತಾರೆ. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇತ್ತು ಅವ್ರ ಕಡೆಯಿಂದ. ಒಳ್ಳೆ ಸ್ಟ್ರೈಕ್ ರೇಟ್ ಇತ್ತು. ಇನ್ಫ್ಯಾಕ್ಟ್ ಆರ್ ಸಿ ಬಿ ಮೇಲೆ ರನ್ಔಟ್ ಆದಮೇಲೆ ಈ ಮ್ಯಾಚು ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಮಾಡ್ತಾರೆ, ಒಂಥರ ಸ್ಕೋರ್ ಜಾಸ್ತಿ ಮಾಡ್ತಾರೆ ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು. 2ನೇ ಬಾಲೆ ಟಪಾಮ್ ಅಂತ ಔಟ್ ಆಗಿಬಿಟ್ರು. ಅದಾದಮೇಲೆ ಬಂದಿದ್ದು ಅಭಿಷೇಕ್ ಪೋರೆಲ್ಲು ಒಳ್ಳೆ ಕ್ಯಾಮಿಯೋನ ಆಡ್ತಾರೆ. ಇನ್ಫ್ಯಾಕ್ಟ್ ಡೆಲ್ಲಿ ಟೀಮು 200 ಮೇಲೆ ಸ್ಕೋರ್ ಹೊಡಿತಾರೆ ಅಂತಂದರೆ ಅಭಿಷೇಕ್ ಪೋರೆಲ್ಲು ಒಂದು ಒಳ್ಳೆ ಕ್ಯಾಮಿಯೋ ಆಡ್ತಾರೆ. ಇನ್ಫ್ಯಾಕ್ಟ್ 68 ರನ್ಸ್ನ ಮಾಡೋದ್ರಿಂದ ಡೆಲ್ಲಿ ಟೀಮು ಫಸ್ಟ್ ವಿಕೆಟ್ ಬಿದ್ದರೂ ಪವರ್ ಪ್ಲೇನಲ್ಲಿ ಒಳ್ಳೆ ಕ್ಯಾಮಿಯೋ ಸ್ಟಾರ್ಟ್ ಆಗಿದ್ದರಿಂದ ಒಳ್ಳೆ ಸ್ಕೋರ್ ಮಾಡೋಕ್ಕಾಗತ್ತೆ. ಅದಾದಮೇಲೆ ಚೈ ಹೋಪ್ಸ್ ಅವರು ಒಂದು 38 ರನ್ಸು ಕ್ಯಾಮಿಯೋ ಕೊಡ್ತಾರೆ ಅಭಿಷೇಕ್ ಪೋರೆಲ್ ಅವ್ರಿಗೆ. ಮೆಕಾ ಅವ್ರು ಔಟ್ ಆದಮೇಲೆ ಯಾರಪ್ಪ ಹೊಡಿತಾರೆ ಅಂತ ಅನ್ನೋ ಟೈಮ್ನಲ್ಲಿ ಬಂದು ಇವರಿಬ್ಬರು ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿ ಸ್ಕೋರ್ನ ಒಂದು ಲೆವೆಲ್ಗೆ ತಗೊಂಡೋಗಿಡ್ತಾರೆ. ಅದಾದಮೇಲೆ ಪಂತ್ ಅವ್ರು ಬರ್ತಾರೆ. ಪಂತ್ ಅವರು ಎದ್ದು ಬಿದ್ದು ಬ್ಯಾಟಿಂಗ್ ಮಾಡಿ 33 ರನ್ನ ಹೊಡಿತಾರೆ. ಪಂತ್ಗೆ ಅದು ಏನಾಗಿದೆಯೋ, ಹೊಡಿಯೋ ಬಾಲ್ ಕನೆಕ್ಟೇ ಆಗ್ತಾಯಿಲ್ಲ ಕರೆಕ್ಟಾಗಿ. ಬ್ಯಾಟ್ ಜಾರೋದಾಗಿರ್ಬೋದು, ಅವ್ರಿಗೆ ನಿಂತ್ಕೊಂಡು ಬ್ಯಾಟಿಂಗ್ ಆಡೋದೇ ಮರ್ತು ಬಿಟ್ಟಿದ್ದಾರೆ ಅನಿಸುತ್ತೆ. ಬಟ್ ಒಳ್ಳೆ ಕ್ಯಾಮಿಯೋ ಬಂತು ಪಂತ್ ಕಡೆಯಿಂದ ಕೂಡ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ 33 ರನ್ಸು, ಇಟ್ಸ್ ಓಕೆ. ಲಾಸ್ಟಲ್ಲಿ ಸ್ಟಬ್ಸ್ ಕಡೆಯಿಂದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರೋದು. 57 ರನ್ನು 27 ಬಾಲ್ಸಲ್ಲಿ. ಅಂದರೆ ಡಿ ಸಿ 200 ಸ್ಕೋರ್ ಮಾಡಬೇಕಂದ್ರೆ ಒಂದು ಕಡೆ ಪೋರೆಲ್ಲು, ಒಂದು ಕಡೆ ಸ್ಟಬ್ಸು, ಈ ಇಬ್ಬರು ಬ್ಯಾಟ್ಸ್ಮನ್ಗಳು ಅಗ್ರೆಸಿವ್ ಇಂಟೆಂಟ್ ತೋರಿಸಿರೋದ್ರಿಂದನೇ ಡಿ ಸಿ ಈ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಆಯಿತು. ಸೊ ಇನ್ನು ಲಕ್ನೋ ಬೌಲಿಂಗ್ ಸಿಕ್ಕಾಪಟ್ಟೆ ಓಡಿಸ್ಕೊಂಡಿದ್ದಾರೆ ಬಿಡಿ. ನವೀನ್ ಉಲಕ್ 2 ವಿಕೆಟ್ನ ತಗೊತಾರೆ. ಅದಾದಮೇಲೆ ಲಕ್ನೋ ಅವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ನ ಕಳ್ಕೊತಾರೆ. ಇನ್ಫ್ಯಾಕ್ಟ್ ಪವರ್ ಪ್ಲೇನಲ್ಲೇ 4 ವಿಕೆಟ್ ಕಳ್ಕೊತಾರೆ. ಕೆ ಎಲ್ ರಾಹುಲ್ ಔಟ್ ಆಗ್ತಾರೆ, ಡಿಕಾಕ್ ಔಟ್ ಆಗ್ತಾರೆ, ಹೂಡಾ ಔಟ್ ಆಗ್ತಾರೆ. ಅದಾದಮೇಲೆ ಸ್ಟಾಯ್ನಿಸ್ ಗುರು ಸ್ಟಂಪ್ ಔಟ್ ಆಗ್ತಾರೆ. ಅಲ್ಲಿಂದನೇ ಮ್ಯಾಚ್ ಗೆಲ್ಲೋದಕ್ಕೆ ಸ್ಟಾರ್ಟ್ ಆಗೋಯ್ತು ಡೆಲ್ಲಿ ಅವ್ರದ್ದು. ಕ್ಯಾಮಿಯೋ ಸ್ಟಾರ್ಟ್ ಮಾಡಿದ್ದು ಅಂದರೆ ನಿಕೋಲಸ್ ಪೂರನ್ ಗುರು ಒಂದು ಕಡೆ ವಿಕೆಟ್ಸ್ ಬೀಳ್ತಾ ಇದ್ರೆ, ಇನ್ನೊಂದು ಕಡೆ ಒಬ್ಬರೇ ನಿಂತ್ಕೊಂಡು ಸ್ಟ್ರೈಕ್ ಮಾಡಿದ್ರು. ನಿಕೋಲಸ್ ಪೂರನ್ನು ಒಂಥರ ಕೊನೆ ತನಕ ಇದ್ದರೆ ಮ್ಯಾಚ್ ಗೆಲ್ಲಿಸ್ತಾರೆ ಅನ್ನೋ ಒಂದು ಪರ್ಫಾರ್ಮೆನ್ಸ್ ಕೊಟ್ಟರು. ಇನ್ಫ್ಯಾಕ್ಟ್ ಇದ್ದಿದ್ರೆ ಮ್ಯಾಚ್ ಹೊಡೆದು ಬಿಸಾಕೋರೇನೋ ಆ ಥರ ಒಂದು ಕೊಟ್ಟಿದ್ದು. ಅವ್ರಿಗೆ ಯಾರು ಸಾಥ್ ಕೊಡಲೇ ಇಲ್ಲ. ಆಯುಷ್ ಬದೋನಿ ಬರ್ತಾರೆ, ಅವರು ಬೇಗ ಔಟ್ ಆಗ್ತಾರೆ. ಕೃಣಾಲ್ ಪಾಂಡೆ ಒಂದು ಲೆವೆಲಲ್ಲಿ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ ಪೂರನೇ ಔಟ್ ಆಗಿಬಿಟ್ರು. ಇನ್ನು ಲಾಸ್ಟಲ್ಲಿ ಅನ್ಕ್ಯಾಪ್ಡ್ ಪ್ಲೇಯರ್ ಬಂದು ಪರ್ಫಾರ್ಮೆನ್ಸ್ ಮಾಡಿರೋದು ಅಂದರೆ ಹರ್ಷದ್ ಖಾನ್ ಅವರು. ಬಿಕಾಸ್ ಏನಕ್ಕೆ ಅಂದರೆ ಬೌಲರು ಆ ಥರ ಒಂದು ಕ್ಯಾಮಿಯೋ ಆಡ್ತಾರೆ ಅಂದರೆ, ಇನ್ಫ್ಯಾಕ್ಟ್ 54 ರನ್ ಸ್ಕೋರ್ ಮಾಡ್ತಾರೆ ಲಾಸ್ಟಲ್ಲಿ. ಸೊ ಇನ್ನೇನು ಗೆಲ್ಲಿಸ್ಬಿಡ್ತಾರೆ ಅನ್ನೋ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ಬಟ್ ಗೆಲ್ಸೋಕ್ಕಾಗಲಿಲ್ಲ. ಡಿ ಸಿ ಫೈನಲಿ 19 ರನ್ ವಿಕ್ಟ್ರಿ ಪಡ್ಕೊಳ್ತಾರೆ. ಈ 19 ರನ್ನಿಂದ ಗೆದ್ದಿರೋದ್ರಿಂದ ಆರ್ ಸಿ ಬಿ ಕ್ವಾಲಿಫೈ ಅಂದರೆ ಪ್ಲೇ ಆಫ್ಸ್ಗೆ ಹೋಗ್ಬೇಕಂದ್ರೆ ಇವತ್ತು ಡೆಲ್ಲಿ ಮಸ್ಟ್ ವಿನ್ ಆಗಬೇಕಾಗಿತ್ತು. ಇವತ್ತು ಡೆಲ್ಲಿ ಗೆದ್ದಿರೋದು. ಇನ್ನು ಲಕ್ನೋಗೆ ಇನ್ನೂ ಒಂದು ಮ್ಯಾಚ್ ಇದೆ.
ಸೊ ಆಲ್ರೆಡಿ ಪಾಯಿಂಟ್ಸ್ ಟೇಬಲಲ್ಲಿ 12 ಪಾಯಿಂಟ್ ತಗೊಂಡಿದ್ದಾರೆ ಲಕ್ನೋ ಅವರು ನೆಕ್ಸ್ಟ್ ಮ್ಯಾಚ್ ಇರೋದು ಮುಂಬೈ ಮೇಲೆ ಗೆದ್ರೂ, ಯಾಕೆಂದರೆ ನೆಗೆಟಿವ್ ರನ್ ರೇಟ್ ಇದೆ ಲಕ್ನೋದು, -700 ಸಮಥಿಂಗ್ ಇದೆ. ಸೊ ಅವ್ರು ಗೆದ್ರೂ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ. ರನ್ ರೇಟಲ್ಲಿ RCBಗಿಂತ ಕಡಿಮೆ ಇರೋದ್ರಿಂದ RCB ಕ್ವಾಲಿಫೈ ಆಗುವಂಥ ಎಲ್ಲ ಸಾಧ್ಯತೆಗಳು ಇಲ್ಲಿ ಪಿಕ್ಚರ್ ಥರ ತೋರಿಸ್ತಾ ಇದೆ. ಇನ್ನು ಡೆಲ್ಲಿ ಈ ಮ್ಯಾಚ್ ಗೆದ್ದಿರೋದ್ರಿಂದ ಡೆಲ್ಲಿ ಕೂಡ ಏನು ಇಂಪ್ಯಾಕ್ಟ್ ಮಾಡಿಲ್ಲ. ಅಂದರೆ ರನ್ ರೇಟಲ್ಲಿ ಹೇಳ್ತಾ ಇರೋದು, ರನ್ ರೇಟು ಡೆಲ್ಲಿಗಿಂತ ನಮ್ಮದು RCBದು ಬೆಟರ್ ಆಗಿದೆ ಮ್ಯಾಚ್. ಬಟ್ RCB ನೆಕ್ಸ್ಟ್ ಮ್ಯಾಚ್ ಮಸ್ಟ್ ಅಂಡ್ ಶುಡ್ ಗೆಲ್ಲಲೇಬೇಕು 18ನೇ ತಾರೀಕು CSK ಮೇಲೆ. ಅದು ಗೆಲ್ಲೋದಲ್ಲದ ಜೊತೆಗೆ ಹೇಳಿದ್ನಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ಸಿನಾರಿಯೋ ತೋರಿಸಿದ್ವಲ್ಲ, 18 ರನ್ನಿಂದ ಗೆಲ್ಲಬೇಕು ಅಥವಾ 18 ಓವರಲ್ಲಿ ಚೇಸ್ ಮಾಡಬೇಕು. ಇದಾದರೆ ಮಾತ್ರ RCB ಕ್ವಾಲಿಫೈ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟು SRH 2 ಮ್ಯಾಚ್ 2 ಸೋಲ್ಬೇಕಾಗತ್ತೆ. ಒಂದು GT ಮೇಲೆ ಇದೆ, ಇನ್ನೊಂದು ಪಂಜಾಬ್ ಮೇಲೆ ಇದೆ. ಪಂಜಾಬ್ ಮೇಲೆ GT ಮೇಲೆ SRH 2 ಸೋಲೋದು ಅಂದರೆ ಒಂಥರ ಹೇಳೋಕ್ಕಾಗಲ್ಲ, ಏನು ಬೇಕಾದರೂ ಆಗ್ಬೋದು. SRH ಸೋಲೋದು ಗೆಲ್ಲೋದು ಕಾದು ನೋಡಬೇಕಾಗತ್ತೆ. ಆ ಮ್ಯಾಚಸ್ಸನ್ನು ನಾವು ಒಂದು ಸ್ವಲ್ಪ ನೋಡಬೇಕಾಗತ್ತೆ. ಯಾಕಂದರೆ SRH 2 ಸೋತ್ರೆ ಮೈನಸ್ ರನ್ ರೇಟಲ್ಲಿ ಬರುವಂತಹ ಸಾಧ್ಯತೆಗಳಿದೆ. ಆದ್ದರಿಂದನೇ 2 ಸೋಲ್ಬೇಕು ಅಂತ RCB ಅಭಿಮಾನಿಗಳು, RCB ಟೀಮ್ ಕಾಯ್ತಾ ಇರುತ್ತೆ. ಬಟ್ ಏನೇ ಆದರೂ 18ನೇ ತಾರೀಕು ಒಂದು ಹೋಪ್ಸ್ ಬೇಕಾಗಿತ್ತು. ಆ ಹೋಪ್ಸು ಡೆಲ್ಲಿಯವರು ಗೆದ್ದು ನೆಕ್ಸ್ಟ್ RCBಗೆ ಒಂದು ಹೆಲ್ಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಟು ಡೆಲ್ಲಿ ಟೀಮ್ ಅಂತ ಹೇಳ್ಬೋದು. ಯಾಕಂದರೆ RCB ಕ್ವಾಲಿಫೈ ಆಗಬೇಕಂದ್ರೆ ಈ ಮ್ಯಾಚ್ ಮಸ್ಟ್ ಆ್ಯಂಡ್ ಶುಡ್ ಡೆಲ್ಲಿ ಗೆಲ್ಲಲೇಬೇಕಾಗಿತ್ತು. ಇನ್ನೇನು ಹೇಳೋಣ ಗುರು ಈ ಮ್ಯಾಚ್ ಬಗ್ಗೆ. RCB ಮೇ ಬಿ ಅಂದ್ಕೊಂಡಂಗೆ ಆಗ್ತಾ ಇದೆ. ಏನು ಹೇಳೋಣ, ಡೆಲ್ಲಿ 19ರಿಂದ ಮ್ಯಾಚ್ ಗೆದ್ದಿರೋದ್ರಿಂದ ಪಾಯಿಂಟ್ಸ್ ಟೇಬಲ್ ಕೂಡ ಡೆಲ್ಲಿಯವರು 5ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಅದೇನು RCBಗೆ ಒಂದು ಎಫೆಕ್ಟ್ ಆಗೋದಿಲ್ಲ. ಯಾಕಂದರೆ ನೆಟ್ ರನ್ ರೇಟಲ್ಲಿ ನಮ್ಮದು ಜಾಸ್ತಿ ಇದೆ, ಅವ್ರದ್ದು ಕಡಿಮೆ ಇರೋದ್ರಿಂದ ನೆಕ್ಸ್ಟ್ ಮ್ಯಾಚ್ ನಾವು ಗೆದ್ದರೆ ಅವ್ರಿಗಿಂತ ಮೇಲೇ ಹೋಗ್ತೀವಿ. ಇನ್ಫ್ಯಾಕ್ಟ್ ಗೆಲ್ಲೋದ್ರ ಜೊತೆಗೆ ಸಿನಾರಿಯೋ ಇದೆಯಲ್ಲ, ಸೊ ಅದ್ರ ಪ್ರಕಾರ ಗೆದ್ದು ಕ್ವಾಲಿಫೈ ಆಗೋದೇ ಒಂದು RCB ಒಂದು ಅಜೆಂಡಾ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಏನು ಅನಿಸುತ್ತೆ ಈ ಮ್ಯಾಚ್ ಡೆಲ್ಲಿ ಗೆದ್ದಿರೋದ್ರಿಂದ ಆ್ಯಂಡ್ ನೆಕ್ಸ್ಟ್ ಮ್ಯಾಚ್ RCB ಕ್ವಾಲಿಫೈ ಆಗುತ್ತಾ? ಸೊ ಎಲ್ಲದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.